ಆ ಮಹಾನುಭಾವನ್ನೇ ಎಲ್ಲರೂ ಸರಸ್ವತಿ ಪುತ್ರ ಅಂತಲೇ ಬರೆದಿದ್ದಾರೆ. ಅದೇನು ಅನ್ನಿಸ್ತೋ ಏನೋ, ನಮ್ಮ ಬೀಚಿಯವರ ಸರಸ್ವತಿ ಸಂಹಾರವನ್ನು ತೆಲುಗಿಗೆ ಅವರೇ ಅನುವಾದ ಮಾಡಿದ್ದಾರೆ. ಓ, ಅದು ಬೀಚಿಯವರು ಸಿಕ್ಕಿದ ದೊಡ್ಡ. ಇದನ್ನ ನೀವು ಕ್ಯಾಪ್ಷನ್ ಆಗಿ ಹೇಳಬೇಕು, ಒಬ್ಬ ಸರಸ್ವತಿ ಪುತ್ರ ಬೀಚಿ ಬರೆದ್ರು, ಬಯೋಗ್ರಫಿ ಅಂತ ಬರೆದ್ರು. ಏನು ಕಾಲ ಗಣಪತಿಯವರೇ ಅದು. ಯಾವಾಗ ರಾಜರತ್ನಮ್ಮನ ಬೆನ್ನು ಹತ್ತಿದ್ರೋ, ರಾಜರತ್ನಮ್ಮ ಅವ್ರನ್ನ ಕೆಣಕುವುದೂ ಒಂದೇ, ಕಾಳಿಂಗ ಸರ್ಪದ ಜೊತೆ ಸರಸ ಆಡೋದು ಒಂದೇ. ಯಾವ ವಿಷಯ ತಗೊಂಡ್ರು ಕೂಡ ಬಾ ಅನ್ನೋರೆ, ಎಲ್ರೂ ಬಾ ಅನ್ನೋರೆ. ನಿರ್ಭಯಾಗ್ರಫಿ ಅಂತ ಬರೆದ್ರು. ನೀವು ಪೂರ್ತ ಹಾಸ್ಯ ಸಾಹಿತ್ಯ ಬರೆದವ್ರು ಯಾಕೆ ನಿಲ್ಲಿಸಿದ್ರಿ? ನಿಲ್ಸೇಬಿಟ್ರು, ನಿಂತೋಯ್ತು ಅಲ್ಲೋ. ಇದು ಈ ಕಡೆ ತಿರುಗಿಬಿಟ್ರು, ನಾಸ್ತಿಕರಾಗ್ಬಿಟ್ರು. ನಗುನೇ ಹೊರಟೋಯ್ತು, ತಮಾಷೆನೇ ಹೊರಟೋಯ್ತು. ಕೈಗೆ ಬಂದು ಮದುವೆನೂ ಆಗಿತ್ತೋ ಏನೋ ಗೊತ್ತಿಲ್ಲ ಆತನಿಗೆ, ಹೋಗ್ಬಿಡ್ತಲ್ಲ. ಅದು ಎಫೆಕ್ಟ್ ಆಯ್ತು ಇವ್ರಿಗೆ. ಬೀಚಿ ಇದು ವಿಚಿತ್ರವಾಗೇ ಕಾಣಿಸುತ್ತೆ. ಅವರು ಹಾಗೆ ಬರೀತಾ ಇದ್ರು, BCHI ಅಂತಾನೆ ಬರೀತಾರೆ. ಚಿರಂಜೀವಿ ಅಂತ ಅವ್ರ ಅರ್ಥಲ್ಲಿ, ಭೀಮಸೇನರಾಯ ಚಿರಂಜೀವಿ ಅಂತ ಅವ್ರ ಭಾವನೆ. ಓಹೋ, ಆ ಥರ ಯಾರಿಗೂ ಗೊತ್ತಿಲ್ಲ, ಇದು ನಾನೇ ಹೇಳ್ತಾ ಇರೋದು. ಯಾಕಂದರೆ ಬೀಚಿಯವ್ರ ಬಗ್ಗೆ ನಾನು ಭಾಳ ಹತ್ತಿರದಲ್ಲಿದ್ದೆ, ಜೊತೆಯಲ್ಲಿ ಇಟ್ಕೊಂಡಿದ್ರು. ಆಮೇಲೆ ಇದು ಅವ್ರ ಮನೆಗೆ ಹೋಗ್ತಾ ಶಾಂತಿನಗರದಲ್ಲಿ ಅವ್ರ ಮನೆ ಇದ್ದಿದ್ದು. ಆಮೇಲೆ ಎಲ್ಲ ಸಭೆಗಳಲ್ಲೂ ನನ್ನ ಬಗ್ಗೆ ಹೇಳಿದ್ದಾರೆ. ಇರಲಿ, ಭೀಮಸೇನ ರಾಯ್, ಬಳ್ಳಾರಿಯ ಭೀಮಸೇನರಾಯ ಅವರು ಪೊಲೀಸ್ ಇಲಾಖೆಯಲ್ಲಿ ಇದ್ದರು ಮೊದಲಿಗೆ. ಅಲ್ಲೆಲ್ಲಿದ್ದರೋ ಏನೋ ಕೆಲಸ, ಬೆಂಗಳೂರಿಗೆ ಬಂದರು. ಆನಾಕರು ಗುಂಪಿಗೆ ಸೇರಿಕೊಂಡ್ರು. ಈ ಆನಾಕರು ಗುಂಪು ಅಂದರೆ ಅದೊಂಥರ ವಿಚಿತ್ರವಾದ ಗುಂಪು, ಏನೇ ಇರಲಿ. ಆದರೆ ಈಗ ಹಾಸ್ಯ ಅಂದ ತಕ್ಷಣವೇ ನಾವು ಕಸ್ತೂರಿಯವರು, ಗೊರೂರವರು, ಆಮೇಲೆ ಈ ಥರದೊಂದು ಬರುತ್ತೆ. ಬಂದರೆ ಕೊನೆಗೆ ಆರಾಮಿತ್ರ ಅವ್ರಿಗೂ ಬರುತ್ತೆ, ನಮ್ಮ ಕಾಲದ ಹಿರಿಯವರು ಆರಾಮಿತ್ರ ಅವ್ರಿಗೂ ಬರುತ್ತೆ. ಆಮೇಲೂ ಬೆಳೆದಿದ್ದಾರೆ NK ನರಸಿಂಹಮೂರ್ತಿ ಅವರು. ಈಗ ಬರೆಯೋದೇ ಹೊರಟೋಯ್ತು. ನಮ್ಮ ಗಂಗಾವತಿ ಪ್ರಾಣೇಶ್ ಅವರು ಬಂದ ಮೇಲೆ ಮಾತು ಅವ್ರು ಬೀಚಿಯ ಭಕ್ತ, ಅದಕ್ಕೆ ಹೇಳೋಕ್ಕೆ ನಾವು ಹೊರಟಿದ್ದು. ಬೀಚಿನ ಗುರು ಅಂತ ಒಪ್ಪಿರೋದು ಪ್ರಾಣೇಶ್, ಅದರಲ್ಲೇನು ಅನುಮಾನವೇ ಇಲ್ಲ. ಆಮೇಲೆ ಓದ್ಕೊಂಡಿದ್ದಾನೆ ಆತ. ಆಮೇಲೆ ಬೇರೆಯವರು ಹಾಸ್ಯ ಮಾಡೋಕ್ಕೂ ಪ್ರಾಣೇಶ್ ಹಾಸ್ಯ ಮಾಡೋಕ್ಕೂ ಅದು ಚಿಂತನಶೀಲವಾಗಿ. ನಾನೇ ಹೇಳಿದ್ದೆ ಒಂದು ಸಲ, ಅಪ್ಪ ನಿನ್ನ ಇದು ಒಂದು ತತ್ವಶಾಸ್ತ್ರದ ಮೇಲೆ ನಿಂತಿರುತ್ತೆ ನಿನ್ನ ಹಾಸ್ಯ. ಅದು ಬದುಕಿನ ಯಾವ ವಿಷಯಕ್ಕಾದರೂ, ಯಾವುದೇ ಕ್ಷೇತ್ರ ಆದರೂ, ರಾಜಕೀಯ ಆಗಲಿ, ಸಂಗೀತ ಆಗಲಿ, ಸಾಹಿತ್ಯ ಆಗಲಿ, ರಂಗಭೂಮಿ ಆಗಲಿ, ಪತ್ರಿಕೋದ್ಯಮ ಆಗಲಿ, ಅದಕ್ಕೆ ಒಂದು ತತ್ವಶಾಸ್ತ್ರದ ಅದು ಸ್ವಲ್ಪ ಹಿಗ್ಗಳಿಸಿದೆ. ಅದೇ ಅಧ್ಯಾತ್ಮ, ಧಾರ್ಮಿಕತೆ ಅಲ್ಲ. ತತ್ವಶಾಸ್ತ್ರದ ಹಿನ್ನೆಲೆ ಇಲ್ಲದೆ ಹೋದರೆ ಜಗತ್ತಿನಲ್ಲಿ ಯಾವ ಕೃತಿಯೂ ಶ್ರೇಷ್ಠ ಅಲ್ಲ. ಅದೇನೇ ಆಗಲಿ, ಆರ್ಟ್ ಆಗಲಿ, ಪೇಂಟಿಂಗ್ ಆಗಲಿ, ಶಿಲ್ಪ ಆಗಲಿ, ಒಂದು ತಾತ್ವಿಕ ಹಿನ್ನೆಲೆ ಇರಬೇಕು, ತತ್ವಶಾಸ್ತ್ರದ ಹಿನ್ನೆಲೆ ಇರಬೇಕು. ಸೊ ಆ ಕಾರಣಕ್ಕೆ ನಾನು ಯಾಕೆ ಹೇಳಿದೆ ಅಂತಂದರೆ, ಪ್ರಾಣೇಶಿಗೆ ಅದಿದೆ, ಅದರಿಂದ ನಾನು ಆತನ ಮೆಚ್ಚಿದ್ದೀನಿ. ಆತನೇ ಸಭೆಯಲ್ಲಿ ನಾನು ಹೇಳಿದಾಗ ಆತ ಬಂದು ನನ್ನನ್ನು ಒಪ್ಪಿಕೊಂಡು, ನೀವು ಬರಬೇಕು ಗಂಗಾವತಿಗೆ ನನ್ನ 60ನೇ ವರ್ಷದ ಹುಟ್ಟುಹಬ್ಬಕ್ಕೆ ಅಂತ. ಆಯ್ತಪ್ಪ ಅಂತ, ನಿಮ್ಮ ಜೊತೆ ನಾನು ರವಿ ಬೆಳಗೆರೆ ಅವ್ರನ್ನು ಕರೆಯುತ್ತೇನೆ ಅಂತ ಮೊದಲು ಹೇಳು, ಹರಿಹರ ಪ್ರಿಯ ಬರ್ತಾರೆ ಅಂತ ಹೇಳು ಅಂತಂದೆ. ಆಮೇಲೆ ಕಾರ್ಯಕ್ರಮ ಆಗಿರಬಹುದು, ನನ್ನೇನು ಆತ ಕರೆಯಲಿಲ್ಲ. ಆದರೆ ಆತನ ಮೇಲೆ ಇರುವ ಪ್ರೀತಿ ವಿಶ್ವಾಸ ನನಗೆ ಕಡಿಮೆ ಆಗಿಲ್ಲ. ಜಗತ್ತನ್ನೇ ಸುತ್ತಿ ಬಂದರೂ ಅವನಲ್ಲಿ ಒಂದು ಜೀವನ್ಮುಖಿಯಾದಂತಹ ಒಂದು ಇದಿದೆ, ಆತನಿಗೆ ತಿಳುವಳಿಕೆ ಇದೆ. ಆದ್ದರಿಂದ ಜನ ಅಶ್ಲೀಲವಾಗಿ ಎಂದೂ ಕೂಡ ಪ್ರಾಣೇಶ್ ಮಾತಾಡಿದ್ದು ನಂಗೆ ಗೊತ್ತಿಲ್ಲ. ಆ ಮಟ್ಟಕ್ಕೆ ಇದೆ. ಆತ ನಮ್ಮ ಬೀಚಿಯವರ ಅಧ್ಯಯನ ಚೆನ್ನಾಗಿ ಮಾಡಿದ್ದಾನೆ ಅನ್ನೋದಕ್ಕೆ ನಾನು ಹೇಳ್ತಾರೆ. ಇಷ್ಟು ಹೇಳಿದೆ ನಾನಷ್ಟೇ. ಬೀಚಿಯವರ ಸಾಹಿತ್ಯನ ಆಗಾಗ್ಗೆ ಎಲ್ಲ ಕಡೆಗೂ ಸಭೆಗಳಲ್ಲಿ ಹೇಳ್ತಾನೆ ಆತ. ತನ್ನ ಹಾಸ್ಯದ ನಡುವೆ ಹೀಗೆ ಸಾಹಿತ್ಯದ ಇದನ್ನು ಕೊಡುವಂಥ ಕಂಪನ್ನು, ಸೊಗಸನ್ನು ಕೊಡುವಂಥವ್ರು ಪ್ರಾಣೇಶ್. ಅದು ನನಗೆ ಇಷ್ಟವಾದ್ದು ಅಂತ ಕಾಣುತ್ತೆ. ಇರಲಿ, ಅವರೆಲ್ಲರಿಗಿಂತ ಮುಖ್ಯ
ನಾನಿದ್ದೆ ಬೀಚಿಯವ್ರ ಜೊತೆ. ನಾನು ಆದಮೇಲೆ ನಾನೇನು ಅವರಿಗೆ ಬರವಣಿಗೆಗೆ ಅಂದ್ಕೊಂಡಿದ್ರು, ಗೊತ್ತಾಯ್ತು ಅವರಿಗೆ ಇವನು ಕುವೆಂಪು ಭಕ್ತರೇ ಹೊರತು ನನ್ನ ಭಕ್ತ ಆಗಲಿಕ್ಕಾಗಲ್ಲ ಅಂತ ಅವರೇ ಪಾಪ ಇದು ಮಾಡಿದರು. ಜಾಣಗೆರೆ ವೆಂಕಟರಾಮಯ್ಯ ಅವರು ತುಂಬ ಸ್ಟೆನೋಗ್ರಾಫರ್ ಥರ ಅವ್ರನ್ನ ಇಟ್ಕೊಂಡಿದ್ದು, ಅವ್ರಿಗೂ ಕೆಲಸ ಇರಲಿಲ್ಲ ಆಗ. ನೀನು ಬರ್ತಾಯಿರಪ್ಪ ಹೋಗ್ತಾಯಿರಪ್ಪ ಅಂತ ಏನು ಜಾಣಗೆರೆ ಹೇಳಿರಬೇಕು. ಜಾಣಗೆರೆ ಹೋಗ್ತಾಯಿದ್ರು ಬರ್ತಾಯಿದ್ರು, ಅದು ಬೇರೆ ವಿಷಯ. ಜಾಣಗೆರೆ ಬಂದಾಗ ಮಾತಾಡ್ತೀನಿ ನಾನು. ಆದರೆ ಬೀಚಿಯವರ ದೊಡ್ಡಷ್ಟಿಗೆ ಏನು ಅಂತಂದರೆ ಹಾಸ್ಯ. ತಿಮ್ಮ ಅನ್ನ ಸೃಷ್ಟಿ ಮಾಡಿದವರು. ಅವನು ಮಂಕುತಿಮ್ಮ, ಇವನು ಬರೀ ತಿಮ್ಮ. ಡಿ ವಿ ಜಿಯವ್ರ ಬಗ್ಗೆ ಅಪಾರವಾದ ಗೌರವ ಇತ್ತು ಬೀಚಿಯವರಿಗೆ. ಹಾಗಾಗಿ ಅದು ಮಂಕುತಿಮ್ಮ, ಇವನು ಬರೀ ತಿಮ್ಮ. ಮಂಕುತಿಮ್ಮ ಒಂದು ಯಾವುದೋ ಒಂದು ಮಟ್ಟದ ಒಂದು ಸಾಹಿತ್ಯದಲ್ಲಿ, ಸಂಸ್ಕೃತಿಯಲ್ಲಿ, ಜೀವನ ಮೌಲ್ಯಗಳಲ್ಲಿ ಒಂದು ಇದು ಉಳಿಸ್ಕೊಂಡ್ಬಂದಂಥ ಕೃತಿ ಅದು, ಆ ಜನಕ್ಕೆ ಮಾತ್ರ. ತಿಮ್ಮ ಆಗಲ್ಲ. ನೀವು ಎಲ್ಲಿ ಇವತ್ತಿಗೂ ಕೂಡ ತಿಮ್ಮನ ತಲೆ, ಬೆಳ್ಳಿ ತಿಮ್ಮ 108 ಹೇಳಿದ, ಇದೆಲ್ಲ ಅವ್ರದ್ದೇನೆ. ಸರಸ್ವತಿಯ ಸಂಹಾರ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅವರು, ಬೀಚಿಯವರು. ಇದು ಇವತ್ತು ಹೇಳ್ತಾ ಇದ್ದೀನಿ ನಿಮ್ಮ ಚಾನೆಲ್ ಮೂಲಕ. ತೆಲುಗಿನಲ್ಲಿ ಜ್ಞಾನಪೀಠ, ಇನ್ನು ನಮ್ಮಲ್ಲಿ ಹೇಗೋ ಕನ್ನಡದಲ್ಲಿ ಅವ್ರಿಗೆ ಬರಬೇಕಾಗಿತ್ತು, ಇವ್ರಿಗೆ ಬರಬೇಕಾಗಿತ್ತು ಅಂತ ನಾವು ಹೇಳ್ತೀವಲ್ಲ, ಪುತಿನ್ ಅವ್ರಿಗೆ ಬರಬೇಕಾಗಿತ್ತು ಇತ್ಯಾದಿ ಇತ್ಯಾದಿ. ಹಾಗೆ ವಿಶ್ವನಾಥ ಸತ್ಯನಾರಾಯಣ ಅವರು ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಪಡೆದವರು. ಇನ್ನೂ ಯಾರ್ಯಾರಿಗೆ ಬರಬೇಕಾಗಿತ್ತು ಅಂದಾಗ ಒಂದು 4-5 ಜನ ಹೆಸರು ಹೇಳ್ಬೋದು, ಬೇಡ ಅದು ಒಂದು ಹೇಳ್ತೀನಿ ಅಷ್ಟೆ. ಪುಟ್ಟಪರ್ತಿ ನಾರಾಯಣಾಚಾರ್ಯರು ಅಂತ ಕಡಪದಲ್ಲಿದ್ದರು, ಮಹಾವಿದ್ವಾಂಸ. ವಿಶ್ವನಾಥ ಸತ್ಯನಾರಾಯಣ ಅವರಿಗೆ ಕಡಿಮೆ ಇಲ್ಲ, ವಿಶ್ವನಾಥ ಸತ್ಯನಾರಾಯಣನು ಹೇಳಿದ್ದಾರೆ ಅವರು ಮಹಾಕವಿ ಅಂತ. ಶಿವತಾಂಡವ ಅಂತ ಒಂದು ಅದ್ಭುತವಾದ ಕಾವ್ಯ ಬರೆದಿದ್ದಾರೆ. ಅವರಿಗೆ ಸಾಹಿತ್ಯ, ಸಂಗೀತ, ನೃತ್ಯ ಮೂರೂ ಬಲ್ಲವರು ಏನಾದ್ರು ಭಾರತ ದೇಶದಲ್ಲಿ ಇದ್ದರೆ, ಕರ್ನಾಟಕವನ್ನೂ ಒಳಗೊಂಡಾಗೆ ಅದು ಪುಟ್ಟಪರ್ತಿ ನಾರಾಯಣಾಚಾರ್ಯ. ಕನ್ನಡ ಬರ್ತಿತ್ತು ಅವರಿಗೆ. ಆ ಮಹಾನುಭಾವನ್ನೇ ಎಲ್ಲರೂ ಸರಸ್ವತಿ ಪುತ್ರ, ಸರಸ್ವತಿ ಪುತ್ರ ಅಂತಲೇ ಬರೆದಿದ್ದಾರೆ. ಅದೇನು ಅನ್ನಿಸ್ತೋ ಏನೋ, ನಮ್ಮ ಬೀಚಿಯವರ ಸರಸ್ವತಿ ಸಂಹಾರವನ್ನು ತೆಲುಗಿಗೆ ಅವರೇ ಅನುವಾದ ಮಾಡಿದ್ದಾರೆ. ಅದು ಬೀಚಿಯವರು ಸಿಕ್ಕಿದ ದೊಡ್ಡ ಇದನ್ನೇ ಆ ಮಹಾನುಭಾವನ್ನೇ ಎಲ್ಲರೂ ಸರಸ್ವತಿ ಪುತ್ರ, ಸರಸ್ವತಿ ಪುತ್ರ ಅಂತಲೇ ಬರೆದಿದ್ದಾರೆ. ಅದೇನು ಅನ್ನಿಸ್ತೋ ಏನೋ, ನಮ್ಮ ಬೀಚಿಯವರ ಸರಸ್ವತಿ ಸಂಹಾರವನ್ನು ತೆಲುಗಿಗೆ ಅವರೇ ಅನುವಾದ ಮಾಡಿದ್ದಾರೆ. ಅದು ಬೀಚಿಯವರು ಸಿಕ್ಕಿದ ದೊಡ್ಡ. ಇದನ್ನ ನೀವು ಕ್ಯಾಪ್ಷನ್ ಆಗಿ ಹೇಳಬೇಕು, ಒಬ್ಬ ಸರಸ್ವತಿ ಪುತ್ರ ಮೇಷ್ಟ್ರಷ್ಟೇ ಅವರು. ಪುಟ್ಟಪರ್ತಿ ನಾರಾಯಣಾಚಾರ್ಯರು ಅಂದರೆ ಹಾಗೆ. ಅದು ಸಂಗೀತ, ಸಾಹಿತ್ಯ, ನಾಟ್ಯ, ಅದು ಶಿವತಾಂಡವ ಅದನ್ನು ಕೊಟ್ಟಿದೆ. ಹಬ್ಬಬ್ಬ ಅಂದರೆ 80 ಪೇಜ್ ಇಲ್ಲ, ಅದು ನನ್ನ ಹತ್ರ ಇದೆ ಆ ಕಾವ್ಯ. ಅಂಥ ಮನುಷ್ಯ ಅವ್ರಿಗೇನು ಬೀಚಿ ಬಗ್ಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ. ನಾವು ಅಂದ್ಕೊಳ್ಳೋದು ಬೀಚಿ ಅಂದರೆ ಕೇವಲ ಅಂತೀವಿ. ನಮ್ಮ ನಿರಂಜನರದು ಇದಕ್ಕೆ ಅನುವಾದ ಆಗಿರ್ಬೋದು, ಅನಂತಮೂರ್ತಿದು ಇಂಗ್ಲೀಷ್ಗೆ ಅನುವಾದ ಆಗಿರ್ಬೋದು, ಏನೇ ಇರ್ಬೋದು. ಆದರೆ ನಿಮಗೆ ಪುಟ್ಟಪರ್ತಿ ನಾರಾಯಣಾಚಾರ್ಯ ಸಿಕ್ಕಿಲ್ಲ, ಬೀಚಿಗೆ ಸಿಕ್ಕಿದ್ದಾರೆ. ಇದು ನಾನು ಹೆಮ್ಮೆಯಿಂದ ಹೇಳುವಂಥದ್ದು, ಕನ್ನಡಿಗರು ಹೆಮ್ಮೆ ಪಡಬೇಕಾದ ವಿಚಾರ. ಸತ್ಯ. ಆ ಕಾರಣಕ್ಕೆ ಹೇಳಿದ್ದು. ಬೀಚಿಯವರು ಬೇರೆ ಇರಲಿ ಮುಖಗಳು, ಆದರೆ ಅವರ ಸರಸ್ವತಿ ಸಂಹಾರವನ್ನು ಮಹಾಕವಿ, ಸರಸ್ವತಿ ಪುತ್ರ ಅಂತಲೇ ಅವರನ್ನು ಕರೀತಾರೆ ಎಲ್ಲರೂ. ಅಂಥ ಮನುಷ್ಯ ಮಾಡಿದ್ನಲ್ಲ, ಏನು ತಮಾಷೆನ? ಅವ್ರಿಗೆ ಮನಸ್ಸಿಗೆ ಗೆದ್ದಿದ್ದೀಯಲ್ಲಪ್ಪ ನೀನು. ಹೌದಪ್ಪ. ನಮ್ಮ ಕನ್ನಡದ ಸಾಹಿತ್ಯಕ್ಕೆ ಅಷ್ಟು ಗೌರವ. ಅವರಿಗೆ ಜ್ಞಾನಪೀಠ ಬರಲಿಲ್ಲ, ಬರಬೇಕಾಗಿತ್ತು ಅಂದರೆ ನಾನು ಬೀಚಿಗೆ ಜ್ಞಾನಪೀಠ ಕೊಡಿ ಅಂತ ನಾನು ಮಾತಾಡೋಕೆ ಹೋಗ್ತಾ ಇಲ್ಲ. ತೂಕ ಇದು ನಾನು ಬೀಚಿಯವರ ಮೇಲಿದ್ದ ಗೌರವ ಕಾರಣ. ಅವರು ಹಾಸ್ಯ ಸಾಹಿತ್ಯವನ್ನು ಬರೆದಿದ್ದಾರೆ, ಕಾದಂಬರಿಗಳು ಬೇಕಾಷ್ಟು ಬರೆದಿದ್ದಾರೆ. ಕಾದಂಬರಿಗಳ ಬಗ್ಗೆ ನನಗೇನಂತ ಇದಿಲ್ಲ, ಬರೆದಿದ್ದಾರೆ. ಜನಸಾಮಾನ್ಯರಿಗೆ ಮುಟ್ಟಿದೆ, ಜನಪ್ರಿಯ. ಬೀಚಿಯವರಂದ್ರೆ ಜನಪ್ರಿಯ. ನಾನು ಓದುವಾಗಲೇ 67-68ರಲ್ಲಿ ಒಬ್ಬ ಮುಸ್ಲಿಂ ಆತ ಅಬ್ದುಲ್ ಅಂತ, ಅಬ್ದುಲ್ ಕರ್ನಾಟಕಿ ಅಂತ ಬರೆಯೋನು, ಅವನಿಗೆ ಬೀಚಿ ಗುರು. ಸರ್ ನೀವು ಏನಾದ್ರು ತರಾಸು ಓದ್ಕೊಳ್ಳಿ, ನಿರಂಜನರು ಓದ್ಕೊಳ್ಳಿ, ಅನಾಕರು ಓದ್ಕೊಳ್ಳಿ, ನನಗೆ ಬೀಚಿ ಇಷ್ಟ. ಒಬ್ಬ ಮುಸ್ಲಿಂ. ಹೀಗೆ ಇದ್ರ ಜೊತೆಗೆ ಎರಡನ್ನೂ ನಾನಿಲ್ಲಿ ವಿಶೇಷವಾಗಿ ಹೇಳಬೇಕು, ಇದು ನಾಡನ್ನ ತಿಳ್ಕೋಬೇಕು. ಅವರು ರಾಜರತ್ನಮ್ಮವನ್ನು ಬೆನ್ನತ್ಬಿಟ್ರು. ಆ ಸಾಯಿಬಾಬನ ಭಕ್ತ ಆದ್ದರಿಂದ ಬೀಚಿಯವರಷ್ಟು ಇವ್ರನ್ನ ರಾಜರತ್ನಮ್ಮ ಲೇವಡಿ ಮಾಡಿದವರೇ ಯಾರೂ ಇಲ್ಲ. ನರಸಿಂಹಯ್ಯನೂ ಇಲ್ಲ, H ನರಸಿಂಹಯ್ಯ ಅವರು ಇಲ್ಲ. ಅಷ್ಟು ಲೇವಡಿ ಮಾಡಿಬಿಟ್ರು ಬೀಚಿಯವರು. ಅವರು ತಡ್ಕೊಳ್ಳೋವರೆಗೂ ತಡ್ಕೊಂಡ್ರು. ರಾಜರತ್ನಮ್ಮ ಅಂದರೆ ಸಾಮಾನ್ಯದಲ್ಲ. ಅವರು ನಮ್ಮ ಸಾಹಿತಿಗಳಲ್ಲಿ ನನಗೆ ತಿಳಿದಂಗೆ 2 ಪೈಲ್ವಾನ್ಗಳಿದ್ದಾರೆ. ಒಬ್ಬರು KV ಅಯ್ಯರು, ಇನ್ನೊಬ್ಬರು ರಾಜರತ್ನಮ್ಮ. ಇನ್ನು ಕೈಲಾಸಂ ಬಿಡಿ, ಕೈಲಾಸಂ ಪೈಲ್ವಾನ್ ಅಲ್ಲ,
ಅವರು ಮಜಲ್ಸು ಅದು ಇದು ಎಲ್ಲ ಬಾಡಿ ಎಲ್ಲ ಕುಣಿಸ್ತಾ ಇದ್ರಂತೆ. ಅದು ಅಯ್ಯರೇ ಶಿಷ್ಯರವರಿಗೆ. ಅಲ್ಲಿ ವ್ಯಾಯಾಮ ಶಾಲೆ ಇವತ್ತು ಇದತ್ರ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗುವಾಗ ಪಕ್ಕದಲ್ಲಿ ಕ್ರಾಸ್ ಬರುತ್ತಲ್ಲ, ಕ್ರಿಶ್ಚಿಯನ್ಸ್ದು ಇದಿದೆ. ಹೌದೌದು. ಅದಾದಮೇಲೆ ಎಂಥದೋ ಕಾಲೇಜ್ ಇದೆ, ಸುರಾನ ಕಾಲೇಜೋ ಯಾವುದೋ ಕಾಲೇಜ್ ಅಲ್ಲ, ಅದರ ಪಕ್ಕದ್ದು ಇದೆಯಲ್ಲ, ಅದೆಲ್ಲವೂ ಕೂಡ ಕೆ ವಿ ಅಯ್ಯರ್ ಅವರು. ನಾನು ಕೆ ವಿ ಅಯ್ಯರ್ ನೋಡಿಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ಅದ್ರ ಪ್ರಸ್ತಾಪ ಬಂತು. ಯಾಕೆ ಹೇಳ್ತೀನಿ ಅಂದರೆ ಈ ಬಾಡಿ ಬಗ್ಗೆ. ರಾಜರತ್ನಮ್ಮು ಅಲ್ಲಿ ಬರ್ತಾ ಇದ್ರು, ಅವರೆಲ್ಲ ಕೈಲಾಸಂ ಗುಂಪದು, ಕೈಲಾಸಂ ಗ್ರೂಪ್. ರಾಜರತ್ನಮ್ಮು ಕೈಲಾಸಂ ಅವರ ಪಟ್ಟ ಶಿಷ್ಯ. ಅವ್ರು ಹೇಳಿದ್ದನ್ನು ಇವ್ರು ಬರ್ಕೊಂಡಿದ್ದಾರೆ. ರಾಮರಾವ್ ಹೇಗೋ ರಾಜರತ್ನಂ ಹಾಗೆ, ಅಯ್ಯರ್ ಹಾಗೆ, ಅವರೆಲ್ಲರೂ ಕೈಲಾಸಂ ಬಗ್ಗೆ ಎಲ್ಲ ಬರೆದಿದ್ದಾರೆ. ಅಂಥ ಪೈಲ್ವಾನನ್ನು ನೀನು ಕೆಣಕ್ಬಿಟ್ಟಲ್ಲ ಅನ್ನಕ್ಕೆ ಕಥೆ ಹೇಳ್ತಾ ಇರೋದು ನಾನು ನಿಮಗೆ. ಗೊತ್ತಾಯ್ತೆ? ಕೆಣಕ್ಬಿಟ್ರು ಅವರು ಬರೆದ್ರು. ಇವರು ತರಾಸು ಆತ್ಮಕಥೆ ಬರೆದಿಲ್ಲ, ಅನಾಕ್ರು ಬರೆದಿಲ್ಲ, ಅಲ್ಲ ಬರೆದಿದ್ದಾರೆ. ಅನಾಕ್ರು ಬರಹಗಾರನ ಬದುಕು ಅಂತ ಬರೆದಿದ್ದಾರೆ. ಕಟ್ಟಿಮನಿ ಬರೆದಿದ್ದಾರೆ, ಕಾದಂಬರಿಕಾರನ ಕಥೆ ಅಂತ. ಕೆಲವ್ರನ್ನ ಹೀನಾಮಾನವಾಗಿ ಬೈದಿರೋದು ಬಿಟ್ಬಿಟ್ರೆ ಕೃತಿ ಅದು ಕೂಡ ಮುಖ್ಯವಾದ. ಅವ್ರು ತಿಳ್ಕೊಳ್ಳೋದಕ್ಕೆ ಅಗತ್ಯವಾಗಿ ಅಧ್ಯಯನ ಮಾಡಬೇಕು. ಆತ್ಮಕಥೆಗಳ ಬಗ್ಗೆ ಮಾಡುವಾಗ ನಿರಂಜನರು ಬರೀಲಿಲ್ಲ, ಬೀಚಿ ಬರೆದ್ರು, ಬಯೋಗ್ರಫಿ ಅಂತ ಬರೆದ್ರು. ಏನು ಕಾಲ ಗಣಪತಿಯವರೇ ಅದು. ಯಾವಾಗ ರಾಜರತ್ನಮ್ಮನ ಬೆನ್ನು ಹತ್ತಿದ್ರೋ, ರಾಜರತ್ನಮ್ಮ ಅವ್ರನ್ನ ಕೆಣಕುವುದೂ ಒಂದೇ, ಕಾಳಿಂಗ ಸರ್ಪದ ಜೊತೆ ಸರಸ ಆಡೋದು ಒಂದೇ. ಯಾವ ವಿಷಯ ತಗೊಂಡ್ರು ಕೂಡ ಬಾ ಅನ್ನೋರೆ, ಎಲ್ರೂ ಬಾ ಅನ್ನೋರೆ. ನಿರ್ಬಯೋಗ್ರಫಿ ಅಂತ ಬರೆದ್ರು ರಾಜರತ್ನಮ್ಮ ಅವರು. ಇವ್ರದ್ದು ಬಯೋಗ್ರಫಿ, ನಿರ್ಬಯೋಗ್ರಫಿ. ಇನ್ನು ಉಸಿರೆತ್ತಬಾರದು ಹಂಗೆ ಬರ್ದಾಕ್ಬಿಟ್ರು. ಅದು ರಾಜರತ್ನಂ. ಗೊತ್ತಾಯ್ತಾ? ಅವರು ಶಿಷ್ಯರು ಹೌದು, ಕೈಲಾಸಂಗೂ ಶಿಷ್ಯರು ಹೌದು, ಶಂಸನಿಗೂ ಶಿಷ್ಯರು ಹೌದು, ಎಲ್ಲವೂ ಸರಿ. ಅದು ವಿದ್ವತ್ ಲೋಕ. ಈ ಮನುಷ್ಯನಿಗೆ ಅವರು ಸಾಯಿಬಾಬನ್ ಕಟ್ಕೊಂಡು ನಮ್ಗೇನ್ರಿ ಆಗಬೇಕು? ಭಾಳ ಕ್ಲೀಶಿಯಾಗಿ ಮಾಡ್ಬಿಟ್ರೆ ಅಂತ ಭಾಳ ಹೀನವಾಗಿ ರಾಜರತ್ನಂ ಅವ್ರನ್ನ ಇವರು ತೂಕಕ್ಕೆ ಹಾಕ್ಬಿಟ್ರು, ಶಿಲ್ಬೆಗೆ ಹಾಕ್ಬಿಟ್ರು. ತೂಕ ಅಂದರೆ ಅದು ಶಿಲ್ಬೆಗೆ ಹಾಕ್ಬಿಟ್ರು. ಬರೆದ್ರು ನೋಡಿ ನಿರ್ಭಯಾಗ್ರಫಿ. ಇನ್ನೊಂದ್ಸಲ ಕೆಣಕು, ಅದು ಹಾಡ ಪದ್ಯದಲ್ಲೂ ಇದೆ, ನಾಗನ ಪದ್ಯದಲ್ಲಿ. ಕೆಣಕಿದ ಸುಮ್ಮನಿರ್ತಾನ ನಾಗ ಅಂತ ಒಂದು ಪದ್ಯನೇ ಇದೆ. ಹಂಗೆ ರಾಜರತ್ನಂ ಅವರ ಹೆಂಡದ ಪದ್ಯಗಳು ಅದೆಲ್ಲ ಉತ್ತರ ಕೊಟ್ಟರು. ನಿರ್ಭಯಾಗ್ರಫಿ ಅಂತ ಬರೆದ್ರು. ಮಹಾಪಂಡಿತ ಆತ, ಏನೇ ಇರಲಿ, ಅವರೇನು ಸ್ವಾರ್ಥಿ ಏನಲ್ಲ, ಆಮೇಲೆ ಲುಚ್ಛ ಅಲ್ಲ. ತಮಾಷೆಗೂ ಅವ್ರ ಹತ್ರ ಆ ಥರ ಅವಕಾಶಗಳಿಲ್ಲ. ರಾಜರತ್ನಂ ಬಗ್ಗೆ ಮಾತಾಡುವಾಗ ಮಾತಾಡ್ತೀನಿ ನಾನು, ಅವ್ರು ಎಷ್ಟು ಇದ್ರು ಏನಿದ್ರು ಅಂತ. ಸಾಯಿಬಾಬನ ಹತ್ರಕ್ಕೆ ಹೋಗೋ ಪ್ರಮೇಯ ಯಾಕೆ ಬಂತು ಅದು ಬೇರೆ ವಿಷಯ. ನೀವು ಚೇಂಜ್ ಆಗಿದ್ರಿ ಅನ್ನೋದು ಹೇಳ್ತೀನಿ. ಈಗ ಬೀಚಿಯವರೇ, ನೀವು ರಾಜರತ್ನಂಗೆ ಅಷ್ಟು ಅವಮಾನ ಮಾಡಿದ್ರಲ್ಲ, ನೀವು ಹಾಸ್ಯ ಸಾಹಿತ್ಯಕ್ಕೆ ಮೇರು ಪರ್ವತ ಇದ್ದಂಗೆ ಇದ್ರಿ. ಹಾಸ್ಯ ಸಾಹಿತ್ಯ ನಾಕಸ್ತೂರಿ ಅವ್ರದ್ದು ಹಾಸ್ಯ ಸಾಹಿತ್ಯ ಅಲ್ಲ, ಗೊರೂರವ್ರದ್ದು ಹಾಸ್ಯ ಸಾಹಿತ್ಯ ಅಲ್ಲ. ಅದೆಲ್ಲ ಕೂಡ ತಿಳಿ ಹಾಸ್ಯದ ನಡುವೆ ಒಂದು ಎಲ್ಲರೂ ಕೂಡ ಇಟ್ಕೊಂಡು ಕನ್ನಡದ ಮರ್ಯಾದೆ ಉಳಿಸಿದ್ದು. ಅದು ಪ್ರಭೇದವೇ. ಹೌದೌದು. ನಿಮ್ದು ಈ ತಿಮ್ಮನ ತಲೆ ಅವು ಇವು ಎಲ್ಲ ಎಲ್ಲರೂ ಹೇಳ್ತಾರೆ, ಅದನ್ನು ನನಗೆ ಗೊತ್ತಿಲ್ಲ. ಇಂಗ್ಲೀಷ್ ಸಾಹಿತ್ಯದ ಕದ್ದು ಮಾಲುಗಳು ಹಾಗೆ, ಅದು ಬೇರೆ ವಿಷಯ. ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ಹೋಗ್ಬಿಟ್ನಲ್ಲ, ಆಗ ನೀವೇನಾದ್ರಿ? ಅದು ಪ್ರಶ್ನೆ. ಇದು ಬೀಚಿ. ನೀವು ಪೂರ್ತ ಹಾಸ್ಯ ಸಾಹಿತ್ಯ ಬರೆದವ್ರು ಯಾಕೆ ನಿಲ್ಲಿಸಿದ್ರಿ? ನಿಲ್ಸೇಬಿಟ್ರು, ನಿಂತೋಯ್ತು ಅಲ್ವ. ಇದು ಈ ಕಡೆ ತಿರುಗಿಬಿಟ್ರು, ನಾಸ್ತಿಕರಾಗ್ಬಿಟ್ರು. ನಗುವೇ ಹೊರಟೋಯ್ತು, ತಮಾಷೆನೇ ಹೊರಟೋಯ್ತು. ಕೈಗೆ ಒಂದು ಮದುವೆನೂ ಆಗಿತ್ತೋ ಏನೋ ಗೊತ್ತಿಲ್ಲ ಆತನಿಗೆ, ಹೋಗ್ಬಿಡ್ತಲ್ಲ. ಅದು ಎಫೆಕ್ಟ್ ಆಯ್ತು ಇವರಿಗೆ. ಇದೇ ಸಮಾಜದಲ್ಲಿ ಆಗೋದು ಹೇಗೆ ಅಂದರೆ, ವ್ಯಕ್ತಿಗಳ ಮೇಲೆ ಆಗೋದು ಹೇಗೆ ಅಂದರೆ, ಒಂದು ಸಲ ಈ ಥರ ಅನಾಕ್ರಿಗೆ ಆ ಥರ ಯಾವುದು ದುರಂತ ಆಗಲಿಲ್ಲ, ತರಾಸುಗಾಗಲಿಲ್ಲ, ನಿರಂಜನರಿಗಾಗಲಿಲ್ಲ, ಕಟ್ಟಿಮಿನಿದೇನೋ ಒಳಗಡೆ ಕುಟುಂಬಕವಾಗಿ ಏನೋ ಕ್ರಾಶ್ ಇರ್ಬೋದು. ಈ ಥರದ ಸಾವು ನೋವು ಕಾರಂತರಿಗಾಯಿತು, ಭೈರಪ್ಪನವ್ರಿಗೆ. ಭೈರಪ್ಪನವ್ರಿಗೆ ಆಯ್ತಾ? ಇಲ್ಲ, ಭೈರಪ್ಪನವ್ರಿಗೆ ಏನೂ ಆಗಲಿಲ್ಲ. ಏನೂ ಆಗಲಿಲ್ಲ. ಆದರೆ ಆ ದುರಂತದ ಮಧ್ಯೆ ಅವ್ರು ಬೆಳೆದ್ರು. ಅದು ಬೇರೆ, ಅದು ಬರ್ಕೊಳ್ಳಿ ನೀವು. ಅದು ತಂದೆ ಮಗನಿಗೆ ಆಗ್ತಿರ್ಲಿಲ್ಲ, ಅದು ಬೇರೆ. ಭೈರಪ್ಪನವ್ರದ್ದು ತಂದೆ ಮಗನಿಗೆ ಆಗ್ತಿರಲಿಲ್ಲ. ಬಟ್ ಭೈರಪ್ಪನವ್ರ ಮಕ್ಕಳು ಕನ್ನಡದ ಮಕ್ಕಳವರು. ಹೌದೌದೌದು. ಎರಡೂ ಬಂಗಾರಗಳವು. ಅವ್ರು ಯಾರನ್ನು ಕೈ ಚಾಚದವರಲ್ಲ, ಯಾರಿಗೂ ಇದಿಲ್ಲ. ಮತ್ತೆ ಸಾವಿರಾರು ಜನಕ್ಕೆ ಅವರು ಮೇಲ್ನಿಂತ ಅಧಿಕಾರಿಯಾಗಿರುವಂಥವ್ರು ರವಿಶಂಕರ, ಉದಯಶಂಕರ್. ಅದು ನಾನು ಭೈರಪ್ಪನವ್ರ ಬಗ್ಗೆ ಆ ಥರ ಅವ್ರ ಕ್ರಮ ಅವ್ರಿಗೆ ಸೇರಿದ್ದು. ಯಾಕೆ ಹಾಗೆ ಮಾಡಿದ್ರು ಅದು ಅವ್ರ ಇಷ್ಟ.
ಬಟ್ ಬೇರೆಂದ್ರೆಗಾಯ್ತು ಕಾರಂತರಿಗಾಯ್ತು. ಕಾರಂತರಿಗಾಯ್ತು. ಬೇಂದ್ರೆಯವ್ರಿಗೆ ಸಿಕ್ಕಾಬಟ್ಟೆ, ಎಲ್ರಿಗಿಂತ ಜಾಸ್ತಿ ಆಗಿದ್ದು ಬೇಂದ್ರೆಯವ್ರಿಗೆ. ಭೈರಪ್ಪನವ್ರಿಗೆ ಏನಾಗಿತ್ತು, ಅವ್ರು ತಮ್ಮ ಸತ್ತವರು ಚಿಕ್ಕವನು, ಅದನ್ನ ಹೆಣನ ಯಾವ ಬ್ರಾಹ್ಮಣರೂ ಬರಲಿಲ್ಲ, ಯಾರೂ ಸಹಾಯ ಮಾಡಲಿಲ್ಲ. ಆದ್ದರಿಂದ ಅವರೇ ಹೆಗಲ ಮೇಲೆ ಹಾಕೊಂಡೋಗಿ ಸುಟ್ಬಿಟ್ಟು ಬಂದರು. ಆ ಥರದ ನೋವಾಗಿದೆ. ತಂದೆ ಕುರಿತು ಭೈರಪ್ಪನವ್ರದ್ದು ಭಾಳ ಜಟಾಪಟಿ, ತಾಯಿ ಕುರಿತು ಅತ್ಯಂತವಾದ ಇದಿತ್ತು, ಅದು ಬೇರೆ ವಿಷಯ. ಈ ಬೀಚಿಗೆ ಹಾಗಾಗಲಿ, ಅವ್ರ ತಂದೆ ತಾಯಿಯಿಂದ ಏನು ತೊಂದರೆ ಆಗಿಲ್ಲ. ಅವರು ಚೆನ್ನಾಗಿದ್ದರು, ಚೆನ್ನಾಗಿ ಬೆಳೆದ್ರು, ಒಳ್ಳೆ ದೃಢಕಾಯುವರಾಗಿದ್ದರು. ಅವರಾಗಿ ಅವರು ನನ್ನ ಮಗ ಇವನು ಅಂತ ಯಾವತ್ತೂ ಎಲ್ಲೂ ಹೇಳಿದ್ದು ಕಾಣೆ ನಮ್ಗೆ ಗೊತ್ತಿಲ್ಲ. ಇವರು ಕೊನೆಯಲ್ಲಿ ಸತ್ಯ ಹೇಳಿದ ಹಾಗೆ ನಾನು ಅವ್ರ ಮಗ ಅಂತ ಹೇಳಿ ಇಂಟರ್ವ್ಯೂನಲ್ಲೆಲ್ಲ ಹೇಳ್ಕೊಂಡು ಮಾಡಿ, ನೀನು ಮುಖ ನೋಡಿದ್ರೆ ಹಂಗೆ ಅನಿಸುತ್ತೆ ನೀನು ಅವ್ರ ಮಗನೇ ಅಂತ. ಅದೇ ನಿಮ್ಮ ಇದ್ದಾಗ ಹೇಳಲಿಲ್ಲ, ಅಥವಾ ನೀನು ಎಲ್ಲೂ ಆವಾಗ ಕಾಲದಲ್ಲಿ ಬರೆಯುವಾಗ ನಿನ್ನ ಆತ್ಮಕಥೆ ಅದು ಇದು ಬರೆದಾಗ ಅದನ್ನು ಹೇಳ್ಕೊಳ್ಳಿಲ್ಲ. ಅದೇ ನಮಗೆ ಸಂಬಂಧಪಟ್ಟಿದ್ದಲ್ಲ. ನಾನು ಲೇವಡಿ ಮಾಡಲ್ಲ. ಬೀಚಿಯವರ ಆತ್ಮಕಥೆಯಲ್ಲೂ ಇಲ್ಲ ಅದು. ಇಲ್ಲವೇ ಇಲ್ಲ. ಇವನ ಆತ್ಮಕಥೆಯಲ್ಲೂ ಇಲ್ವಲ್ಲ. ಕರೆಕ್ಟ್. ಏನು ಹೇಳ್ಕೊಂಡ್ರೆ ಹೇಳ್ಕೊಬೋದು. ನಾನು ಮಾನಸ ಪುತ್ರ ಅಂದ್ಬಿಟ್ರೆ ಏನು ಮಾಡೋದು? ಹೌದು. ಅದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕೆ ನಾವು ಸಿದ್ಧ ಇಲ್ಲ. ನಾನು ಅದನ್ನು ಹೆಚ್ಚು ಬೆಳೆಸೋದಿಲ್ಲ. ಅದು ಆಗೋಯ್ತು. ಇದ್ದಾಗ ನಿನ್ನ ನಾವು ತಮಾಷೆ ಮಾಡಿರ್ಬೋದು, ನೀನು ನನ್ನ ಬಗ್ಗೆ ಎಲ್ಲ ಏನೋ ಬರ್ಕೊಂಡಿರ್ಬೋದು, ಅದೇ ಇರ್ಬೋದು. ನಾವು ಬೀಚಿ ಬಗ್ಗೆ ನಾನು ಬರೆದ ಹಾಗೆ ಲೇಖನ ಯಾರೂ ಕನ್ನಡದಲ್ಲಿ ಬರೆದಿಲ್ಲ. ಕನ್ನಡ ಹೇಮಾಹೇಮಿಗಳು ಅನ್ನೋ ಪುಸ್ತಕದಲ್ಲಿ ಬೀಚಿಯವರ ವ್ಯಕ್ತಿತ್ವವನ್ನು ಕಡ್ದಿಟ್ಬಿಟ್ಟಿದ್ದೀನಿ. ಕೊನೆಯೇನಾಯಿತು, ಅವ್ರ ಮಗ ತೀರ್ಕೊಂಡ್ರೋ ಇಲ್ವೋ, ಲೋಕಾಯತ ದೇವಿ ಪ್ರಸಾದ ಚಟ್ಟೋಪಾಧ್ಯಾಯ ಅವರ ಕೃತಿಯನ್ನು ಅನುವಾದ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಎಷ್ಟು ಶಾಕ್ ಆಗಿರ್ಬೋದು ಅಂತ ನಾವು ಗ್ರಹಿಸಬೇಕಾಗ್ತದೆ. ಗೃಹಸ್ಥರಾಗಿ ನಾವು ತಂದೆಯ ಜವಾಬ್ದಾರಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ಅವ್ರಿಗೆ ಏನು ಆಗಿರಬೇಕು. ಬೀಚಿಗೆ ಇನ್ನೊಬ್ಬ ಮಗ ಇದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಈಗಲೂ ಇದ್ದಾರೆ ಇದರಲ್ಲಿ ಶಾಂತಿನಗರದಲ್ಲಿ. ಸೊ ಹಾಗಾಗಿ ಬೀಚಿ ಅಪಾರವಾದ ಹಾಸ್ಯ ಸಾಹಿತ್ಯವನ್ನು ಕದ್ದಾರು ಇರಲಿ, ಏನಾರು ಮಾಡಿರಲಿ ಕನ್ನಡಕ್ಕೆ ಕೊಟ್ಟಿದ್ದಾರೆ. ಕಾದಂಬರಿಗಳು ಕೊಟ್ಟಿದ್ದಾರೆ, ಸಾಧಾರಣವಾದದ್ದು. ಅದೇನು ಓದಿ ಬಿಸಾಕ್ಬೋದೋ ಏನೋ ನಂಗೆ ಗೊತ್ತಿಲ್ಲ. ನಾನು ಹಂಗಂತ ಹೇಳ್ಬಾರ್ದು, ನಾನು ಅದನ್ನು ಅಪಪ್ರಚಾರ ಮಾಡ್ದಂಗೆ ಆಗುತ್ತೆ. ನನ್ನ ಉದ್ದೇಶ ಅಲ್ಲ. ಆಯಾ ಮಟ್ಟದವರು ಓದ್ಕೋಬೋದು, ಗೊತ್ತಾಯ್ತಾ. ಬಂಗಾರ ಇನ್ನೊಂದು ಅಂತಿಲ್ಲ. ಹಾಗೆ ಅದು ತಿಮ್ಮಂತಲೆ ಬೆಳ್ಳಿ ತಿಮ್ಮ 108 ಹೇಳ್ದ, ಈ ಥರದವೆಲ್ಲ ನಾನು. ಆಮೇಲೆ ಅವರು ಮಂಕುತಿಮ್ಮನ ಕಗ್ಗದ ಥರ, ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, 4 ಸಾಲಿನ ಪದ್ಯಗಳನ್ನು ಒಂದು ಪುಸ್ತಕ ಬರೆದಿದ್ದಾರೆ. ಒಂದು 600-700 ಪದ್ಯಗಳು ಬರೆದಿದ್ದಾರೆ. ಅದು ಈಗೂ ಎಲ್ಲೆಲ್ಲೆಲ್ಲ ಕೋಟ್ ಮಾಡ್ತಾರೆ. ಆ ಕೆಲಸನೂ ಅವ್ರು ಮಾಡಿದ್ದಾರೆ. ಹಾಸ್ಯವನ್ನೇ ಅವರು ಅವಾಗಿನ್ನೂ ಮಗ ಹೋಗಿದ್ರೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಬರೆದಿದ್ದಾರೆ. ಅದು ಒಂದು ಕಾವ್ಯದ ಇದರಲ್ಲೂ ಕೂಡ ಪರಿಶ್ರಮ ಪಟ್ಟಿರೋದು. ಕಾವ್ಯ ಅಂತ ಯಾರು ಒಪ್ಪಿದ್ದಾರೋ ಬಿಟ್ಟಿದ್ದಾರೋ ನಂಗೆ ಗೊತ್ತಿಲ್ಲ, ಅದ್ಮೇಲೆ ಬೆಳಕು ಚೆಲ್ಲಿಲ್ಲ. ನಾನಂತೂ ಓದಿದ್ದೀನಿ. ದಿನಕರ್ ದೇಸಾಯಿ ಅಂತ ಮಹಾನ್ ವಟವೃಕ್ಷ ಕನ್ನಡದಲ್ಲಿ ಇರುವಾಗ ಚೌಪದಿಗೆ ಹಾಗೆ ಇದು ಒಂದು 4 ಚೌಪದಿ ಬರೆದಿದ್ದಾರೆ. ಯಾರೂ ಗಮನ ಹರಿಸಿಲ್ಲ. ಓದ್ಬೋದು. ಇವತ್ತು ಯಾರು ಅದನ್ನು ತಗೊಂಡು ಅದ್ರ ಮೇಲೆ ಬೆಳಕು ಚೆಲ್ಲುವ ಕೆಲಸ ಮಾಡಿದರೆ ನಾನು ಸಂತೋಷ ಪಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಬೀಚಿ ಕೂಡ ಒಂದು ಪೊಲೀಸ್ ಇಲಾಖೆನಲ್ಲಿ ಇದ್ದುಕೊಂಡು ಅಲ್ಲಿ ಏನಿದ್ರೋ ಏನು ಬಿಟ್ಟರೋ, ಪೊಲೀಸ್ ಇಲಾಖೆಯಲ್ಲಿದ್ದಾಗ ಅಲ್ಲಿಯ ಎಲ್ಲ ಹೊಲಸು, ಹಿಂಸೆ, ಕಿರುಕುಳ ಅವೆಲ್ಲ ಎಲ್ರಿಗೂ ಅವತ್ತು ಹಾಗೇನೆ ಇವತ್ತು ಹಾಗೇನೆ. ಇನ್ನೂ ಬ್ರಿಟಿಷ್ ಸಿಸ್ಟಮ್ಮೇ ಪೊಲೀಸ್ ಇಲಾಖೆನಲ್ಲಿ ಇದೆ. ಮೇಲಿನವ್ರಿಗೆ ಹೊಡೆಯೋದು, ಮೇಲಿನವ್ನು ಇನ್ಯಾವನಿಗೆ ತಲೆ ಬಗ್ಸೋದು, ಲಂಚ ರಿಶ್ವತ್ತುಗಳು ಇವೆಲ್ಲ ಇವತ್ತಿಗೂ ತುಂಬಿ ತುಡುಕಿದೆ. ಗುಲಾಮಗಿರಿ ಸರ್ಕಾರಕ್ಕೆ ಅವರು ಅಧೀನವಾಗಿರ್ತಾರೆ, ಇತ್ಯಾದಿ ಇತ್ಯಾದಿ. ಅದು ಬೇಡಿ. ಇವರು ಅಲ್ಲಿದ್ದು ಅದನ್ನೆಲ್ಲ ಹೇಗೆ ಸಹಿಸಿದ್ರು, ಅದ್ರ ಮೇಲೆ ಏನೋ ಅವರು ಕಾದಂಬರಿ ಬರೆದಿದ್ದಾರಾ ನನಗೆ ಗೊತ್ತಿಲ್ಲ, ಸಿಕ್ಕಿಲ್ಲ. ಅಲ್ಲಿ ಒಳ ಇದನ್ನು ಅದು ಬಿಟ್ಟಿರ್ಬೋದು. ಬೇಡ ನನಗೂ, ನಾನು ಅಲ್ಲೇ ಇರೋದ್ರಿಂದ ನಾನು ಯಾಕೆ ಬರೀಬೇಕು ಅಂತ ಅಂದ್ಕೊಂಡಿರ್ಬೋದು, ಗೊತ್ತಿಲ್ಲ. ಪೊಲೀಸು ಇದ್ರ ಮೇಲೆ ಅವರು ಯಾವುದನ್ನು ಏನೂ ಬರೆದ ಕಾರಣ. ನೀವು ಹೇಮದಲ್ಲಿ ಅವರ ವ್ಯಕ್ತಿತ್ವವನ್ನು ಕಡ್ದಿಟ್ರಿ ಅಂತಂದಲ್ಲ, ಆ ವ್ಯಕ್ತಿತ್ವದ ಕೆಲವು ಜಲಕಗಳು ಅಲ್ಲ ಇದೆ. ಪ್ರಾರಂಭಕ್ಕೆ ಅವರು ಈಗ ಒಂದು ಹೇಳ್ಬೋದು ನೋಡಿ, ಅವ್ರ ಮಗ ಹೋಗಿದ್ರು ಅಂತ ಹೇಳಿದೆ ನಾನು ನಿಮಗೆ. ಇರಲಿ, ಗಾಂಧಿ ಭವನದಲ್ಲಿ ಅವತ್ತು ಲಂಕೇಶ್ ಅಧ್ಯಕ್ಷತೆಯಲ್ಲಿ ವಿಚಾರವಾದಿಗಳು ಒಂದು ಇದು ಕಾರ್ಯಕ್ರಮ. ಇಲ್ಲಿ ಎಲ್ರಿಗೂ ಗೊತ್ತು. ಅಲ್ಲೇ ಲಂಕೇಶು ಅಧ್ಯಕ್ಷತೆಯಲ್ಲಿ ಖಂಡಿಸಿದ್ದೂ ಉಂಟು. ನಾನು ಇದ್ದೆ, ಕೆಳಗಡೆ ಇದ್ದೆ, ನಾನು ಮೇಲ್ಗಡೆಯಲ್ಲಿ. ಏನಾಗೋಯ್ತು, ಆಗ ಇನ್ನೂ MA ಓದ್ತಾ ಇರುವ ಡಾಕ್ಟರ್ DR ನಾಗರಾಜು, ನೀವು ಇಷ್ಟು ವಿಚಾರವಾದ ಬಗ್ಗೆ ಮಾತಾಡ್ತೀರಿ, ವಿಚಾರವಾದಿಗಳು ಅದು ನಿಮ್ಮ ಜೀವನದಲ್ಲಿ ಅದು ಅಳವಡಿಸ್ಕೊಂಡಿದ್ದಾರಾ, ನೀವು ಜನಿವಾರ ಹಾಕಿಲ್ವೇ ಅಂದ್ಬಿಟ್ರು ಬೀಚಿಗೆ.
ಅವ್ರು ಏನು ಮಾಡ್ಬಿಟ್ರು, ಆ ಮಾತು ಬಂದ ತಕ್ಷಣವೇ ಜುಬ್ಬ ತೆಗೆದು, ಜುಬ್ಬ ಹಾಕೋರು ಒಂದು ರೀತಿ ಬೂದು ಬಣ್ಣದ್ದು ಬಿಳಿ ಬಿಳಿ, ನಾನು ನೋಡಿದ್ನಲ್ಲ, ಗಡ್ಡೆನೂ ಬೆಳ್ಳಗಾಗೋಯ್ತು, ಗಡ್ಡೆ ಬಿಟ್ಬಿಟ್ಟಿದ್ರು ಕೊನೆ ಈ ನೋವುಗಳಿಂದನೇ. ಕ್ಲೀನಾಗಿ ಜುಬ್ಬ ತೆಗೆದು ಇಟ್ಬಿಟ್ರಿದ್ದು ಟೇಬಲ್ ಮೇಲೆ, ಜನ್ಮಾರನೂ ಇಲ್ಲ ಏನೂ ಇಲ್ಲ. ಅವನಿಗೆ ಮುಖ ಇದಾದಂಗೆ ಆಗೋಯ್ತು. ಲಂಕೇಶ್ ನಾಗರಾಜು ಕೆಳಗಿಂದ ಹೌದು, ಲಂಕೇಶು ಆ ನಾಗರಾಜನ್ನೂ ಬೈದರು, ಬೀಚಿಯವ್ರನ್ನೂ ಬೈದರು. ನೀವು ಮಾಡ್ಬೋದಾ ಹಿರಿಯರಾಗಿ ಈ ಥರ? ನಿಮ್ಮನ್ನು ಬೆತ್ತಳೆಗೊಳಿಸೋದಕ್ಕೆ, ನಾನು ಬೆತ್ತಳೆಗೊಂಡ ಬೀಚಿ ಅಂತಲೇ ನಂದು ಲೇಖನದ ಹೆಸರು. ಅಷ್ಟು ಧೀರ, ಅಷ್ಟು ಉದಾತ್ತ ಬೀಚಿಯವರು. ಅವ್ರೇನು ಹಿಂದೆ ಮುಂದೆ ಏನು ಅವನೇನು ಅನ್ಲೇ ಇಲ್ಲ. ಅವರು ನೀನು ಕೇಳಿ ಸರಿ ತಪ್ಪು ಅದು ಇದು ಏನು ಅನ್ಲೇ ಇಲ್ಲ, ಕೇಳಿದೆ ತಾನೇ, ನೋಡ್ಕೊ, ಹಾಗೆ ಬರ್ದಿದ್ದೀನಿ. ಆಮೇಲೆ ಲಂಕೇಶ್ ಅಧ್ಯಕ್ಷತೆಯಲ್ಲೇ ಇಲ್ಲ, ಅವರು ದೊಡ್ಡವರು ಗೌರವ ಕೊಡ್ಬೋ ಮಾಡಬೇಕು ಅಷ್ಟಿತ್ತು ಲಂಕೇಶಿಗೆ. ಇನ್ನೇನಲ್ಲದೆ ಇರೋ ಪತ್ರಕರ್ತಲ್ಲಿ ಇವನು ಯಾವನು ಬಂದಲ್ಲ ಈ ಪರಮನೀಚ, ಆ ಥರ ಅಲ್ಲ, ಆ ಗಡಿ ಇತ್ತು ಅವರಿಗೆ, ಅದು ಮೀರಿ ನಡ್ಕೋತಾ ಇರಲಿಲ್ಲ ಲಂಕೇಶ್. ಅವತ್ತು ಹೇಗೆ? ಹೌದು, ಅವತ್ತು ಅಧ್ಯಕ್ಷರಾಗಿ ಬೀಚಿಯವರೇ, ನೀವು ನಮ್ಮೆಲ್ಲರಿಗಿಂತ ಹಿರಿಯರು, ನೀವು ಈ ಸಭೆಯಲ್ಲಿ ಬಂದು ಭಾಗವಹಿಸಿರೋದೇ ನಮ್ಮದು ಇದು ವಿಶೇಷ ಹೆಮ್ಮೆ ನಮಗೆ, ನೀವು ಜುಬ್ಬ ತೆಗಿಬಾರ್ದಾಗಿತ್ತು ಅಂತಲೇ ಹೇಳಿದರು, ಸಭೆಯಲ್ಲೇ ಹೇಳಿದರು. ಅದಕ್ಕೂ ಏನು ರೇಟ್ ಮಾಡಿಲ್ಲ? ಅದಕ್ಕೂ ಏನು ಅವ್ರು ಏನೂ ಇಲ್ಲ, ಇಲ್ಲ ಅವ್ನು ಅಂದ್ಬಿಟ್ಟ, ನಾನು ಇದು ಮಾಡ್ಬಿಟ್ಟೆ, ಏನು ಕನಲ್ದೆ ಇಲ್ಲವೇ ಇಲ್ಲ, ಸುಮ್ಮನೆ ಆಗ್ಬಿಟ್ರೆ ಆ ಸ್ಥಿತಿ ಮುಟ್ಟೋಗಿದ್ರು ಅಂತ ನನ್ನ ಭಾವನೆ. ಬೀಚಿಯವರು ಅದನ್ನೆಲ್ಲ ಇಟ್ಕೊಂಡು ನಾನು ತಪ್ಪು ಮಾಡ್ದ ನಾನೇನೋ ಗ್ರೇಟ್ ನೋ, ಇದು ಬೇರೆ ಯಾರಿಗೂ ಆಗದೇ ಇರುವಂತಹ ಮನಸ್ಸು ಪಕ್ವವಾದ, ಮನ ಪರಿವರ್ತನೆಯಾದ ಇದು ಅಂತ ನಾನು ಹೇಳ್ತೀನಿ ಅಂತ. ಒಬ್ಬ ಹಾಸ್ಯ ಸಾಹಿತಿ ಹೇಗೆ ತಾತ್ವಿಕವಾಗಿ ಬದಲಾವಣೆ ಆಗ್ಬಿಟ್ರು ಅನ್ನೋದಕ್ಕೆ ಬೀಚಿ ನನಗೆ ಒಂದು ಸಾಕ್ಷಿಯಾಗಿ ಕಾಣಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಬರೆದಿದ್ದೀನಿ ನಾನು. ಅವರು ಕೆನ್ ಸ್ಕೂಲ್ ಆಫ್ ಆರ್ಟಲ್ಲಿ ಹಡಪದ್ದು ಬೀಚಿಯವ್ರು ಕಂಡ್ರೆ ಭಾಳ ಇಷ್ಟ, ಇದು ಮಾಡ್ತಾಯಿದ್ದೆ ನಾನು. ಆದರೂ ಯಾವಾಗ ಅವ್ರ ಮಗ ತೀರ್ಕೊಂಡು ಹೋದ ಮೇಲೆ ನಾನು ನೋಡಿದ್ದು ಏನು ಗೊತ್ತಾ, ಮನೆಗೆ ಹೋಗಿದ್ದೆ, ಎಷ್ಟೋ ಸಲ ಹೋಗಿದ್ದೀನಲ್ಲ, ಮೊದಲನೇ ಸಲ ಹೋದಾಗ ನನಗೆ ಗಾಬರಿಯಾಗಿದ್ದೇನು ಅಂದರೆ, ಹಾಲ್ನಲ್ಲಿ ಇವರು ಕುಡಿದ ಎಲ್ಲ ಬಾಟ್ಲುಗಳನ್ನು ಎಕ್ಸಿಬಿಷನ್ ಮಾಡಿದರು. ಅವ್ರು ಹೇಳೋರು, ಅಲ್ಲಿ ಬರ್ದಿದ್ದೀನಿ, ಆ ಲೇಖನದಲ್ಲಿ ಬರ್ದಿರೋದನ್ನೇ ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ. 2 ಪ್ರಪಂಚ ಬೀಚಿಯವ್ರ ಮನೆಯಲ್ಲಿ, ಒಂದು ಅವ್ರ ಶ್ರೀಮತಿಯವ್ರದ್ದು, ಒಳಗಡೆ ದೇವ್ರ ಗುಡಿ ಇತ್ತು, ಅವರು ಅದದ್ದೆಲ್ಲ ಏನೇನು ಫೋಟೋಗಳು ಅವು ಇವು ಇತ್ಯಾದಿ ಅದನ್ನ ಇಟ್ಕೊಂಡಿದ್ರು. ಅವ್ರೇನು ಬೇಡ ಅಂತ ಏನು ತೆಗೆದು ಬಿಸಾಕಿದ್ದಲ್ಲ, ಅದು ಏನು ಅದ್ರ ಬಗ್ಗೆ ಏನೂ ಇಲ್ವಲ್ಲ. ಇವ್ರು ಕುಡಿದು ಇಟ್ಕೊಂಡಿದ್ದ ಬಾಟ್ಲುಗಳು ಅಲ್ಲೇ ಇತ್ತು, ಗೊತ್ತಾಯ್ತು. ಹೀಗೆ ಅವರಾಯಿತು. ಆಮೇಲೆ ಇವ್ರನ್ನ ಯಾರು ನೋಡೋಕ್ಕೆ ಬಂದಾಗ, ಅದು ನೀವು ಕೇಳಿದ್ರಿಂದ ಇನ್ಸ್ಟೆನ್ಸು ಜಲಕ್ಕಾಗಿ ಹೇಳ್ತಾ ಇರೋದು. ಯಾವನೋ ಒಬ್ಬ ಬಂದ, ಅವ್ರಿಗೆ ಬಹಳ ಅಭಿಮಾನಿಗಳು ಜಾಸ್ತಿ ಬೀಚಿಯವರಿಗೆ. ಬಂದಾಗ ಇವತ್ತು ಅನಾಕ್ರು ಬೇರೆ, ನಾನು ತರಾಸು ನೋಡಿಲ್ಲ, ಮೈಸೂರಿನಲ್ಲಿ ಯಾರು ಹುಡ್ಕೊಂಬರೋರೋ ಗೊತ್ತಿಲ್ಲ. ಅನಾಕ್ರು ಇರಲಿ ಹೋದ್ರು ಹೋಗಲಿ, ಅವ್ರ ಮನೆಗೆ ಯಾರು ಬಂದರು, ಅವ್ರ ಮನೆಯಲ್ಲಿ ವಸಂತಾದೇವಿ ಅವರು ಊಟ ಹಾಕಿ ಕಳಿಸೋರು. ಮೇಷ್ಟ್ರುಗಳು, ನಾಟಕ ಕಲಿಸೋ ಮೇಷ್ಟ್ರುಗಳು, ಅವರು ಇವರು ಬಣ್ಣ ಹಾಕೋ ಕಲಾವಿದರು ಹಳ್ಳಿ ಪಳ್ಳಿಯಿಂದೆಲ್ಲ ಬರೋರು. ಆದರೆ ಬೀಚಿ ಹತ್ರ ಬರೋರು ಎಲ್ಲರೂ ಅಂದರೆ ನಮಗೆ ಸಹಾಯ ಮಾಡಿ, ನಮಗೆ ಹೇಳಿ, ಅವ್ರಿಗೆ ಹೇಳಿ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ರಲ್ಲ, ಅದು ಇರಬಹುದೇನೋ. ಒಬ್ಬ ಯಾವನೋ ಬಂದ್ಬಿಟ್ಟು ಆಟೋ ನಿಲ್ಲಿಸ್ದ ಎದುರುಗಡೆನ, ನಾನು ಇದ್ದೆ ಅಲ್ಲಿ. ಬಂದ್ಬಿಟ್ಟು ನೋಡಿ ನನ್ನ ಹತ್ರ ಅವನು ಚಿಲ್ಲರೆ ಕೇಳ್ತಾ ಇದ್ದಾನೆ, ಚಿಲ್ಲರೆಗೆ ಇಲ್ಲ ಅವನ ಹತ್ರ, ಚಿಲ್ಲರೆ ಇದ್ರೆ ಕೊಡಿ ಅಂತ. ಸುಳ್ಳು ಯಾಕೆ ಹೇಳ್ತೀಯೋ, ದುಡ್ಡಿಲ್ಲ ಅಂತ ಹೇಳೋ ಅಂದ್ಬಿಟ್ರು ಬೀಚಿಯವರು. ಟೆಕ್ನಿಕ್ ಆಗಿದೆ ನೋಡಿ ಒಂದು. ಅವನ ಹತ್ರ ಚಿಲ್ಲರೆ ಕೊಡೋಕ್ಕೆ ಇದಿಲ್ಲ, ಎಷ್ಟಿದೆ 100 ರೂಪಾಯಿ 200 ರೂಪಾಯಿ ಇದೆ, ಅವನ ಹತ್ರ ಚಿಲ್ಲರೆ ಇಲ್ಲ ಅಂತ. ಆಗ ಮನೆಯವ್ರನ್ನ ಕರೆದವರು ಆಟೋ ದುಡ್ಡು ಕೊಟ್ಟು ಕಳಿಸು ಅಂದರು ಬೀಚಿ. ನೋಡಿ, ಅದು ಅವ್ರು ಯಾರನ್ನು ಶೋಷಣೆ ಮಾಡಿಬೋದಕ್ಕಿಲ್ಲ, ಬೀಚಿ ಭ್ರಷ್ಟರಲ್ಲ, ಅದನ್ನೆಲ್ಲ ನಾವು ಹೇಳಬಾರ್ದು. ಅವ್ರ ಬದುಕಾಗಿತ್ತು. ಮೊದಲೆಲ್ಲ ಲೇವಡಿ ಮಾಡಿಕೊಂಡು ಈ ಥರದ್ದೆಲ್ಲ, ಅದು ಬಹುಶಃ ಆ ತಿಮ್ಮ ಹುಟ್ಟಬೇಕಾದ್ರೆ ಅವರು ತಲೆ ಒಳಗಡೆ ಇವೆಲ್ಲ ಇದ್ದರೆ ತಾನೆ ಜೀವನದ ಮುಖಗಳು, ಅವೆಲ್ಲ ಕಂಡು ಅದರಲ್ಲಿ ಇರಿಸಿದ್ದಾರೆ ಅಷ್ಟು. ಆಮೇಲೆ ಜೀವನ ಮುನ್ನ ಉತ್ತರಾರ್ಧ ಇತ್ತಲ್ಲ, ಅದು ಪೂರ್ವಾರ್ಧ. ಉತ್ತರಾರ್ಧದಲ್ಲಿ ಬದಲಾವಣೆ ಆಗೋದ್ರಲ್ಲ ಭಾಳ ಕಾಲ ಬದುಕಲಿಲ್ಲ, ಅವರು ಹೋಗ್ಬಿಟ್ರು ಅಂತ ಕಾಣುತ್ತದೆ. ಇಲ್ಲಾಂದರೆ ಆಳ್ಗಿಲ್ ಜೋರಾಗಿದ್ದರು, ಎತ್ತರವಾಗಿದ್ದರು, ಒಳ್ಳೆ ಇದಿತ್ತು, ಮಾತಾಡೋರು, ತಮಾಷೆ ಮಾಡಿಕೊಂಡು ಸ್ಟೇಜಲ್ಲಿ ಮಾತಾಡ್ತಾಯಿದ್ರು. ನನ್ನದೇ 2-3 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾವಿಬ್ಬರೂ ಜೊತೆಯಲ್ಲಿ ಬೇಕಷ್ಟು ನನಗೆ ಅವನು ಕರೀರಿ ಅವನ್ನ ಅನ್ನೋರು. ನಾನು ಹೋಗ್ತಾಯಿದ್ದೆ. ಆಮೇಲೆ ಕನ್ನಡದ ಇದ್ರ ಬಗ್ಗೆ ಎಲ್ಲ ಅಷ್ಟೇ. ಅಂಥ ಈ ತರಾಸು ಬರವಣಿಗೆ ಅಥವಾ ಅನಾಕರು ಅಂತ ಬರವಣಿಗೆ, ನಿರಂಜನರಂಥ ಬರವಣಿಗೆನ ಅವ್ರು ಕಂಪೇರ್ ಮಾಡಬಾರ್ದು. ನಾವು ಕಂಪೇರ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಇವ್ರದ್ದೇ ಬೇರೆ ಮಾರ್ಗ ಇದ್ದರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.